ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಈ 1857 ದಂಗೆಯ ನಾಯಕರು ಮತ್ತು 1857 ದಂಗೆಯ ಕುರಿತಾದ ಪುಸ್ತಕಗಳನ್ನು ತಿಳ್ಕೊಳ್ಳೋಣ ಮತ್ತು ಪ್ರಸಿದ್ಧ ಲೇಖಕರ ಅಭಿಪ್ರಾಯಗಳು ಈ 1857 ದಂಗೆ. ಅದಕ್ಕಿಂತ ಮುಂಚೆ ಕೆಲವೊಂದು ವಿಶೇಷಗಳನ್ನು ತಿಳ್ಕೊಳ್ಳೋಣ. ಈ ಮೊದಲಿಗೆ ಇದನ್ನ ಬ್ರಿಟಿಷ್ ಅಧಿಕಾರ ವ್ಯವಸ್ಥೆಯಲ್ಲಿ ಬಂಗಾಳದ ಮೊದಲ ಗವರ್ನರ್ ಯಾರಪ್ಪ ಅಂದರೆ ರಾಬರ್ಟ್ ಕ್ಲೈವ್. 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಗೂ ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡ್ತಾರೆ. ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾರೆ. ನೆಕ್ಸ್ಟು 1833 ಚಾರ್ಟರ್ ಕಾಯ್ದೆ ಈ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡ್ತಾರೆ. ಆಗ ಅಧಿಕಾರಿ ವಿಲಿಯಂ ಬೆಂಟಿಕ್ ಇರ್ತಾರೆ. ನೆಕ್ಸ್ಟು ಈ 1858 ಕಾಯ್ದೆ ಈ ಭಾರತದ ಗವರ್ನರ್ ಜನರಲನ್ನು ವೈಸ್ರಾಯ್ ಅಂತೇಳಿ ನೇಮಕ ಮಾಡ್ತಾರೆ. ಆ ಹುದ್ದೆ ಮರುನಾಮಕರಣ ಮಾಡಿ ಆಗ ಭಾರತದ ಮೊದಲ ವೈಸ್ರಾಯ್ ಯಾರಾಗ್ತಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್ ಅವರು ಆಗ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಈ 1857 ದಂಗೆ ತುಂಬ ಇಂಪಾರ್ಟೆಂಟು, ಎಲ್ಲೆಲ್ಲಿ ನಡೀತು ಮತ್ತು ಆಗಿದ್ದ ಬ್ರಿಟಿಷ್ ಅಧಿಕಾರಿ ಯಾರು ಅಂತೇಳಿ ಈ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ ಅಂತಕ್ಕಂಥವ್ರು ಈ 1857 ದಂಗೆಯ ನಾಯಕರಾಗಿದ್ದರು. ಈ 1857 ದಂಗೆ ನಾಯಕತ್ವವನ್ನು ವಹಿಸಿದ್ರು ಸಹ 2ನೇ ಬಹದ್ದೂರ್ ಶಾ. ದೆಹಲಿಯನ್ನು ಆಳುವ ಆಸೆ ಇನ್ನು ಈ ಸಾಮ್ರಾಜ್ಯವನ್ನು ಆಳುವ ಆಸೆ ನನಗೆ ಉಳಿದಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನೆಕ್ಸ್ಟ್ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಆಗಿರಪ್ಪ ಅಂದರೆ ಜಾನ್ ನಿಕೋಲ್ಸನ್. ನೀನು ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಇದ್ದರೆ ಬ್ರಿಟಿಷ್ ಅಧಿಕಾರಿ ಹೆನ್ರಿ ಲಾರೆನ್ಸ್. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಇದ್ದರೆ ಬ್ರಿಟಿಷ್ ಅಧಿಕಾರಿಯಾಗಿ ಕಾಲಿನ್ ಕ್ಯಾಂಪ್ಬೆಲ್ ಇರ್ತಾರೆ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಬ್ರಿಟಿಷ್ ಅಧಿಕಾರಿ ಕಾಲಿನ್ ಕ್ಯಾಂಪ್ಬೆಲ್. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷ್ ಅಧಿಕಾರಿ ಹೆನ್ರಿ ರೂಜ್ ರೋಸೋ. ಗ್ವಾಲಿಯರ್ನಲ್ಲಿ ತಾಂಟೆ ಟೋಪಿ ಇದ್ದರೆ ಹ್ಯೂಜ್ ರೋಸೋ ಬ್ರಿಟಿಷ್ ಅಧಿಕಾರಿ. ಅಲಹಾಬಾದ್ ಬನಾರಸ್ನಲ್ಲಿ ಮೌಲ್ವಿ ಲಿಯಾಕತ್ ಅಲಿ ಇದ್ದರೆ ಭಾರತೀಯ ನಾಯಕತ್ವವನ್ನು ಕರ್ನಲ್ ಅನ್ವೇಲ್ ಅವರು ಬ್ರಿಟಿಷ್ ಅಧಿಕಾರಿ ಇರ್ತಾರೆ. ಬಿಹಾರದ ಕುನ್ವರ್ ಸಿಂಗ್ ಇದ್ದರೆ ಇಲ್ಲಿ ವಿಲಿಯಂ ಟೇಲರ್ ಅವರು ಬ್ರಿಟಿಷ್ ಅಧಿಕಾರಿಯಾಗಿರ್ತಾರೆ. ಇದನ್ನು ಒಂದು ಚಾರ್ಟ್ ಮಾಡಿ ಕೊಡ್ಬೋದು. ದೆಹಲಿ, ಲಕ್ನೋ, ಬರೇಲಿ, ಕಾನ್ಪುರ ಅಂತ 4 ಆಪ್ಷನ್ಸ್ ಕೊಟ್ಟು ಆಗ ಬ್ರಿಟಿಷ್ ಅಧಿಕಾರಿ ಯಾರಿದ್ದರು ಅಂಥೇಳಿ ಉಲ್ಟಾ ಪಲ್ಟಾ ಮಾಡಿ ಕೊಡ್ಬೋದು. ಹಾಗಾಗಿ ಇದನ್ನು ಒಂದು ಸರಿ ಕ್ಲೀನಾಗಿ ನೀವು ಬರೆದಿಟ್ಕೊಂಡ್ರೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಮತ್ತು ಈ 1857 ದಂಗೆಯ ಕುರಿತು ಪ್ರಸಿದ್ಧ ಲೇಖಕರು ಕೆಲವೊಂದು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೇಳ್ಬೋದು. R.C. ಮಜುಮ್ದಾರ್ ಅವರು ಮೊದಲನೇದೂ ಅಲ್ಲ, ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ ಈ 1857 ದಂಗೆ ಅಂತ ಹೇಳ್ತಾರೆ. ಇನ್ನು ಎರಿಕ್ ಸ್ಟೋಕ್ ಅಂತವರು ಸ್ವಭಾವದಲ್ಲಿ ಮೇಲ್ವರ್ಗದವರಿಂದ ಕೂಡಿದ ದಂಗೆ ಅಂತೇಳಿ ಹೇಳ್ತಾರೆ. ಇನ್ನು ಲಾರೆನ್ಸ್ ಮತ್ತು ಸೀಲ್ ಅವರು ಇದು ಕೇವಲ ಸಿಪಾಯಿ ದಂಗೆ ಆಗಿತ್ತು ಅಂತ ಹೇಳ್ತಾರೆ. ಕೇಳ್ಬೋದು. 1857 ದಂಗೆ ಕೇವಲ ಸಿಪಾಯಿ ದಂಗೆ ಎಂದು ಕರೆದವರು ಲಾರೆನ್ಸ್ ಮತ್ತು ಸೀಲ್. ನೆಕ್ಸ್ಟು T.R. ಹೋಮ್ಸ್ ಅಂತ ಕರೆದವರು ನಾಗರಿಕತೆ ಮತ್ತು ಅನಾಗರಿಕತೆ ನಡುವಿನ ಸಂಘರ್ಷ ಅಂತೇಳಿ ಕರೀತಾರೆ. ಜೇಮ್ಸ್ ಔಟ್ರಮ್ ಅವರು ಹಿಂದೂಗಳ ಕುಂದುಕೊರತೆಗಳನ್ನು ಪಿತೂರಿ ಮಾಡಿಕೊಂಡ ಮಹಮ್ಮದಿಯರ ಪಿತೂರಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ದಂಗೆ ಅಂತೇಳಿ ಯಾರು ಕರೀತಾರೆ 1857 ದಂಗೆಯನ್ನು ಅಂತೇಳಿ ಒಂದು ಕ್ವಶನ್ನ FD ಎಕ್ಸಾಮಲ್ಲಿ ಕೇಳಿದ್ದಾರೆ. ಬೆಂಜಮಿನ್ ಡಿಸ್ರೇಲಿ ಅಂತಕ್ಕಂಥವ್ರು 1857 ದಂಗೆಯನ್ನು ರಾಷ್ಟ್ರೀಯ ದಂಗೆ ಅಂತೇಳಿ ಕರೀತಾರೆ. ಈ ದಂಗೆ ಕುರಿತಾಗಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟು ವಿಷಯ. ಆದರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ V.D. ಸಾವರ್ಕರ್ ಅವರು ಕರೆದಿರ್ತಾರೆ, ನೆನಪಿಟ್ಕೊಳ್ಳೋಣ. ನೆಕ್ಸ್ಟು ಈ 1857 ದಂಗೆ ಕುರಿತಾದ ಪ್ರಮುಖ ಪುಸ್ತಕಗಳು ಯಾವ್ಯಾವಪ್ಪ ಅಂದರೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ V.D. ಸಾವರ್ಕರ್ ಅವರು ಬರೀತಾರೆ. 1857 ದಂಗೆ ಒಂದು ವಿಚಾರ ಸಂಕಿರಣ ರೆಬಿಲಿಯನ್ ಬರೀತಾರೆ. ನೆಕ್ಸ್ಟು ಈ 1857 ಸಿಂಪೋಸಿಯಮ್ ಅಂದರೆ ವಿಚಾರ ಸಂಕಿರಣ ಅಂತೇಳಿ ಪೂರನ್ ಚಂದ್ ಜೋಶಿ ಬರೀತಾರೆ. ಅಂದರೆ ಇದು ಕೃತಿ ಒಂದೇ 1857 ದಂಗೆ ಸಿಂಪೋಸಿಯಮ್. ಇದನ್ನು ರೆಬಿಲಿಯನ್ ಪೂರನ್ ಚಂದ್ ಜೋಶಿ ಅಂತವರು ಬರೀತಾರೆ. ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ, ಇದು ಒಂದೇ ಕೃತಿ 1857 ದಂಗೆ ಒಂದು ವಿಚಾರ ಸಂಕಿರಣ.
ಇಂಗ್ಲೀಷಲ್ಲಿ ಎ ಸಿಂಪೋಸಿಸಮ್ ಪೂರನ್ ಚಂದ್ ಜೋಶಿ ಅವರು ಬರೀತಾರೆ. ನೆಕ್ಸ್ಟು 1857 ಅಂತೇಳಿ ಡಾಕ್ಟರ್ ಎಸ್ ಸೇನ್ ಅವರು ಬರೀತಾರೆ. ಸಿಪಾಯಿ ದಂಗೆ ಮತ್ತು 1857ರ ದಂಗೆ, ಸಿಪಾಯಿ ದಂಗೆ ಮತ್ತು 1857ರ ದಂಗೆ ಹೇಳಿ ಆರ್ ಸಿ ಮಜುಮ್ದಾರ್ ಅವರು ಬರೀತಾರೆ. ನೆಕ್ಸ್ಟು ಭಾರತೀಯ ದಂಗೆಗೆ ಕಾರಣಗಳು ಅಂತೇಳಿ ಸೈಯದ್ ಅಹಮದ್ ಖಾನ್ ಅವರು ಬರೀತಾರೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857 to 59 ಅಂತೇಳಿ 59 ಟು ಕಾರ್ಲ್ ಮಾರ್ಕ್ಸ್ ಅವರು ಬರೀತಾರೆ. ಈ 1857ರ ದಂಗೆ ಭಾರತೀಯ ದಂಗೆ ಅಂಥೇಳಿ ಜಾರ್ಜ್ ಬ್ರೂಸ್ ಮೆಲ್ಲೇಸನ್ ಅಂತಕ್ಕಂಥವ್ರು ಈ ಕೃತಿಯನ್ನು ಬರೀತಾರೆ. ನೆಕ್ಸ್ಟು ಇದೊಂದು ಮಹಾದಂಗೆ ಅಂತೇಳಿ ಕ್ರಿಸ್ಟಫೋರ್ ಹಿಬೋಲ್ಟ್ ಅಂತಕ್ಕಂಥವ್ರು ಮಹಾದಂಗೆ ಅಂತ ಕೃತಿ ಬರೀತಾರೆ. 1857ರ ಬಂಡುಕೋರರ ಧರ್ಮ ಮತ್ತು ಸಿದ್ಧ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಬರೀತಾರೆ. ಸತ್ಯದ ಉತ್ಖನನ 1857ರ ಸ್ವಾತಂತ್ರ್ಯ ಸಂಗ್ರಾಮ ಅನ್ಸಂಗ್ ಹೀರೋಸ್ ತೆರೆಮರೆಯ ವೀರರು ಅನ್ಸಂಗ್ ಹೀರೋಸ್ ಆಫ್ 1857 ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಖಾನ್ ಮೊಹಮ್ಮದ್ ಸಾದಿಕ್ ಖಾನ್ ಅವರು ಈ ಕೃತಿಯನ್ನು ಬರೀತಾರೆ. ಆಪ್ಷನ್ಸ್ ಕೊಟ್ಟು 1857ರ ದಂಗೆ ಭಾರತೀಯ ದಂಗೆ ಅಂತೇಳಿ ಬರೆದವರು ಜಾರ್ಜ್ ಮಲ್ಲೇಸನ್ನು, ಮಹಾದಂಗೆ ಅಂತ ಬರೆದವರು ಕ್ರಿಸ್ಟೋಫರ್ ಹಿಬ್ಬರ್ಟು, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬರೆದವರು ವಿ ಡಿ ಸಾವರ್ಕರ್ ಅವರು, 1857ರ ಬಂಡುಕೋರರ ಧರ್ಮ ಮತ್ತು ಸಿದ್ಧಾಂತ ಅಂತ ಬರೆದವರು ಇಕ್ಬಾಲ್ ಹುಸೇನ್ ಅವರು, ಅನ್ಸಾಂಗ್ ಹೀರೋಸ್ ಆಫ್ 1857 ಅಂತೇಳಿ ಖಾನ್ ಮೊಹಮ್ಮದ್ ಸಾದಿಕ್ ಖಾನ್ ಬರುತ್ತಾರೆ. ಈ ರೀತಿ ಈ 1857ರ ದಂಗೆಯ ಕುರಿತಾಗಿ ನಾವು ಪ್ರಮುಖ ಪುಸ್ತಕಗಳು ಮತ್ತು ಅವರ ಪ್ರಸಿದ್ಧ ಲೇಖಕರ ಹೇಳಿಕೆಗಳು, ಆವಾಗಲೇ ಹೇಳಿದ್ನಲ್ಲ ನಿಮಗೆ ರಾಷ್ಟ್ರೀಯ ದಂಗೆ ನ್ಯಾಷನಲ್ ರೈಸಿಂಗ್ ಅಂತ ಬೆಂಜಮಿನ್ ಡಿಸೇಲಿ ಕರೀತಾರೆ, ಇದನ್ನು ಕೇಳಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಆರ್ ಸಿ ಮಜುಮ್ದಾರ್ ಅವರು ಮೊದಲನೇದಲ್ಲ ರಾಷ್ಟ್ರೀಯ ಸಂಗ್ರಾಮವೂ ಅಲ್ಲ ಅಂತ ಹೇಳಿದ್ದಾರೆ, ಇದನ್ನು ಕೇಳಿದ್ದಾರೆ, ಹಾಗಾಗಿ ಇದನ್ನ ನೆನ್ಬಿಟ್ರು. ನೆಕ್ಸ್ಟು ಈ ದಂಗೆ ನಡೆದ ಸ್ಥಳದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಯಾರಿದ್ದರು, ಭಾರತೀಯ ನಾಯಕರು ಯಾರಿದ್ದರು, ಇವನ್ನೆಲ್ಲ ತಿಳ್ಕೊಂಡ್ವಿ ಫ್ರೆಂಡ್ಸ್. ಇವತ್ತಿನ ತರಗತಿ ನಿಮಗೆ ಇಷ್ಟ ಇದ್ದರೆ ನೀವು ಮುಂದಿನ ಪರೀಕ್ಷೆಗಳಲ್ಲಿ ಇದು ಉಪಯೋಗ ಆಗಲಿ ಅಂತ ಕೇಳ್ತೀನಿ ಫ್ರೆಂಡ್ಸ್.